ಹಾಯ್ ಗೆಳೆಯರೆ, ಅನಂತು ಬಿಕೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಮೇ 1 ಮತ್ತು 2ರ ಜಿಕೆ ಟುಡೇ ಕರೆಂಟ್ ಅಫೇರ್ಸ್ ಡೈಲಿ ಎಂಸಿಕ್ಯೂ ಪ್ರಶ್ನೆಗಳನ್ನ ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಬನ್ನಿ ಗೆಳೆಯರೆ, ಹಾಗಾದ್ರೆ ಮೊದಲನೇ ಪ್ರಶ್ನೆ ಯಾವುದಂತ ನೋಡೋಣ. ಪ್ರಶ್ನೆ 1, ಸುದ್ದಿಯಲ್ಲಿ ಕಂಡುಬರುವ ಭಾರತೀಯ ಐತಿಹಾಸಿಕ ದಾಖಲೆಗಳ ಆಯೋಗ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಸಂಸ್ಕೃತಿ ಸಚಿವಾಲಯವು ಸರಿಯಾದ ಉತ್ತರ. ಏಪ್ರಿಲ್ 2024ರಲ್ಲಿ ಇಂಡಿಯನ್ ಹಿಸ್ಟಾರಿಕಲ್ ರೆಕಾರ್ಡ್ಸ್ ಕಮಿಷನ್ ತನ್ನ ಹೊಸ ಲೋಗೋ ಮತ್ತು ಧ್ಯೇಯ ವಾಕ್ಯವನ್ನು ಅನಾವರಣಗೊಳಿಸಿತು. ಯತ್ರ ಇತಿಹಾಸಂ ಭವಿಷ್ಯಂ ಪ್ರಕ್ಷಾತಂ ಎಂಬುದು ಇದರ ಧ್ಯೇಯ ವಾಕ್ಯವಾಗಿದ್ದು, ಇದನ್ನ 1919ರಲ್ಲಿ ಸ್ಥಾಪಿತವಾದ IHRC ಭಾರತದಲ್ಲಿನ ಆರ್ಕೈವಲ್ ವಿಷಯಗಳ ಮೇಲೆ ಪ್ರಮುಖ ಸಲಹಾ ಸಂಸ್ಥೆಯಾಗಿದ್ದು, ದಾಖಲೆಗಳ ನಿರ್ವಹಣೆ ಮತ್ತು ಐತಿಹಾಸಿಕ ಸಂಶೋಧನೆಯನ್ನ ಮೇಲ್ವಿಚಾರಣೆಯನ್ನ ಇದು ಮಾಡುವಂಥದ್ದು. ಇದು ಕೇಂದ್ರ ಸಂಸ್ಕೃತಿ ಸಚಿವರ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. ರೆಕಾರ್ಡ್ ರಚನೆಕಾರರು, ಪಾಲಕರು ಮತ್ತು ಬಳಕೆದಾರರಿಗೆ ರಾಷ್ಟ್ರವ್ಯಾಪಿ ವೇದಿಕೆಯಾಗಿ ಇದು ಕಾರ್ಯವನ್ನು ನಿರ್ವಹಿಸುವಂಥದ್ದು. ಅದು ನೆನಪಿರಲಿ, ಇದು ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತದ. ಹೌದಾ? ಇನ್ನ ಮುಂದಿನ ಪ್ರಶ್ನೆ, ವಿಶ್ವ ಬೌದ್ಧಿಕ ಆಸ್ತಿ ದಿನ 2024ರ ಥೀಮ್ ಏನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, IP ಮತ್ತು SDGಗಳು ನಾವೀನ್ಯತೆ ಮತ್ತು ಸೃಜನಶೀಲತೆಯೊಂದಿಗೆ ನಮ್ಮ ಸಾಮಾನ್ಯ ಭವಿಷ್ಯವನ್ನು ನಿರ್ಮಿಸುವುದು ಈ ವರ್ಷದ ಥೀಮ್ ಆಗಿರುತ್ತದೆ. ವಿಶ್ವ ಬೌದ್ಧಿಕ ಆಸ್ತಿ ದಿನವನ್ನ ವಾರ್ಷಿಕವಾಗಿ ಏಪ್ರಿಲ್ 26ರಂದು ಆಚರಿಸಲಾಗುತ್ತದೆ. ಈ ನಾವೀನ್ಯತೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವಲ್ಲಿ ಬೌದ್ಧಿಕ ಆಸ್ತಿಯ ಮಹತ್ವವನ್ನು ತೋರಿಸಲು WIPO ಇದನ್ನ ಆಯೋಜಿಸುತ್ತದೆ. ಇನ್ನು 2024ರ ಥೀಮ್ ಏನಾಗಿದೆ ಅಂದ್ರೆ, IP ಮತ್ತು SDGಗಳು ನಾವೀನ್ಯತೆ ಮತ್ತು ಸೃಜನಶೀಲತೆಯೊಂದಿಗೆ ನಮ್ಮ ಸಾಮಾನ್ಯ ಭವಿಷ್ಯವನ್ನ ನಿರ್ಮಿಸುವುದು. WIPO ತನ್ನ ಮೂಲವನ್ನ 1883ರ ಪ್ಯಾರಿಸ್ ಕನ್ವೆನ್ಷನ್ಗೆ ಗುರುತಿಸುತ್ತದೆ. ಇದು ಆವಿಷ್ಕಾರಗಳು, ಟ್ರೇಡ್ ಮಾರ್ಕ್ಗಳು ಮತ್ತು ಕೈಗಾರಿಕಾ ವಿನ್ಯಾಸಗಳಿಗೆ IP ರಕ್ಷಣೆಯನ್ನು ಸ್ಥಾಪಿಸಿತು. WIPO 1974ರಲ್ಲಿ UN ವಿಶೇಷ ಸಂಸ್ಥೆ ಆಯಿತು. ಹೌದಾ? ಇನ್ನ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತದ ಕುಸ್ತಿ ಫೆಡರೇಷನ್ WFIನ ಅಥ್ಲೆಟಿಕ್ ಆಯೋಗದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆಯನ್ನ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ನರಸಿಂಗ್ ಪಂಚಮ್ ಯಾದವ್ ಎಂಬುದು ಸರಿಯಾದ ಉತ್ತರ. ಏಪ್ರಿಲ್ 2024ರಲ್ಲಿ ಮಾಜಿ ಕಾಮನ್ವೆಲ್ತ್ ಗೇಮ್ಸ್ ಚಿನ್ನದ ಪದಕ ವಿಜೇತರಾದಂತಹ ನರಸಿಂಗ್ ಪಂಚಮ್ ಯಾದವ್ ರವರು ಕುಸ್ತಿ ಫೆಡರೇಷನ್ ಆಫ್ ಇಂಡಿಯಾದ WFIನ ಅಥ್ಲೀಟ್ ಆಯೋಗದ ಅಧ್ಯಕ್ಷರಾದರು. ಅವರ ಚುನಾವಣೆಯು ಯುನೈಟೆಡ್ ವರ್ಲ್ಡ್ ವ್ರೆಸ್ಲಿಂಗ್ ಮೂಲಕ ಆದೇಶವನ್ನು ಪೂರ್ಣಗೊಳಿಸಿತು. ಅಂತಾರಾಷ್ಟ್ರೀಯ ಕ್ರೀಡಾ ಸಂಸ್ಥೆಯು ಸಂಜಯ್ ಸಿಂಗ್ ನೇತೃತ್ವದ WFI ಫೆಡರೇಷನ್ ಅಮಾನತು ತೆಗೆದುಹಾಕುವ ಷರತ್ತಾಗಿ ಕುಸ್ತಿಪಟುಗಳ ಕುಂದುಕೊರತೆಗಳನ್ನು ಪರಿಹರಿಸಲು ಆಯೋಗವನ್ನು ಸ್ಥಾಪಿಸುವ ಅಗತ್ಯವಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭದ್ರತಾ ವಿಷಯಗಳ ಜವಾಬ್ದಾರಿಯುತ ಉನ್ನತ ಶ್ರೇಣಿಯ ಅಧಿಕಾರಿಗಳ 12ನೇ ಅಂತಾರಾಷ್ಟ್ರೀಯ ಸಭೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸೇಂಟ್ ಪೀಟರ್ಸ್ಬರ್ಗ್. ಇದು ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ ಸರಿಯಾದ ಉತ್ತರವಾಗಿರುತ್ತದೆ. ಭಾರತೀಯ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ರವರು ಏಪ್ರಿಲ್ 24, 2024ರಂದು ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ತಮ್ಮ ರಷ್ಯಾದ ಸಹವರ್ತಿ ರಷ್ಯಾದ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ನಿಕೋಲಾಯ್ ಪಟ್ರುಶೇವ್ ರವರೊಂದಿಗೆ ಸಭೆಯನ್ನು ನಡೆಸಿದರು. ಅವರು ಪ್ರಮುಖ ದ್ವಿಪಕ್ಷೀಯ ಸಮಸ್ಯೆಗಳನ್ನು ಪರಿಹರಿಸಲು ಭಯೋತ್ಪಾದನೆ ನಿಗ್ರಹ, ಸೈಬರ್ ಭದ್ರತೆ ಮತ್ತು ರಕ್ಷಣಾ ಸಹಕಾರ 2024ರ ಏಪ್ರಿಲ್ 22ರಿಂದ 25ರವರೆಗೆ ರಷ್ಯಾ ಆಯೋಜಿಸಿದ್ದ ಭದ್ರತಾ ವಿಷಯಗಳ ಜವಾಬ್ದಾರಿಯುತ ಉನ್ನತ ಶ್ರೇಣಿಯ ಅಧಿಕಾರಿಗಳ 12ನೇ ಅಂತಾರಾಷ್ಟ್ರೀಯ ಸಭೆಯಲ್ಲಿ ದೋವಲ್ ಭಾಗವಹಿಸಿದ್ದರು. ಜಾಗತಿಕ ಭದ್ರತಾ ಸವಾಲುಗಳನ್ನು ಚರ್ಚಿಸಲು 106 ದೇಶಗಳ ಹಿರಿಯ ಅಧಿಕಾರಿಗಳನ್ನು ಒಟ್ಟುಗೂಡಿಸಿದರು. ಅಂತಾರಾಷ್ಟ್ರೀಯ ಭಯೋತ್ಪಾದನೆಯನ್ನ ಎದುರಿಸಲು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಒತ್ತು ನೀಡಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ,
ಉಕ್ರೇನ್ಗೆ ಮಿಲಿಟರಿ ನೆರವು ನೀಡಲು ಯಾವ ದೇಶವು ಇತ್ತೀಚೆಗೆ ವಿದೇಶಿ ನೆರವು ಮಸೂದೆಯನ್ನು ಅಂಗೀಕರಿಸಿತು ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ USA ಸರಿಯಾದ ಉತ್ತರ. ಅಧ್ಯಕ್ಷ ಜೋ ಬಿಡನ್ 95 ಶತಕೋಟಿ ಡಾಲರ್ ಮಿಲಿಟರಿ ನೆರವು ಪ್ಯಾಕೇಜ್ಗೆ ಸಹಿಯನ್ನು ಹಾಕಿದ್ದಾರೆ. ಇದು ಉಕ್ರೇನ್ಗೆ 61 ಶತಕೋಟಿ ಡಾಲರ್, ಇಸ್ರೇಲ್ಗೆ 26 ಶತಕೋಟಿ ಡಾಲರ್ ಮತ್ತು ಇಂಡೋ ಪೆಸಿಫಿಕ್ 8 ಶತಕೋಟಿ ಡಾಲರ್ ಒಳಗೊಂಡಿರುವಂತದ್ದು. ಗಮನಾರ್ಹವಾಗಿ ಬಿಲ್ ಟಿಕ್ ಟಾಕ್ ಅನ್ನ ಗುರಿಯಾಗಿಸುವ ನಿಬಂಧನೆಗಳನ್ನು ಒಳಗೊಂಡಿದೆ. US ನಲ್ಲಿ ಅದನ್ನು ನಿಷೇಧಿಸುವ ಮೊದಲು ಅಪ್ಲಿಕೇಶನ್ ಅನ್ನು ಮಾರಾಟ ಮಾಡಲು ಪೋಷಕ ಕಂಪನಿ ಬೈಟ್ ಡ್ಯಾನ್ಸ್ 9 ತಿಂಗಳುಗಳನ್ನು ನೀಡುತ್ತದೆ. ತಿಂಗಳ ಸಂಧಾನ ಉಕ್ರೇನಿಯನ್ ಅಧ್ಯಕ್ಷ ವೋಲ್ಟೋಡಿಮಿರ್ ಜೆಲೆನ್ಸ್ಕಿರವರ ಲಾಬಿ ಮತ್ತು ಹೌಸ್ ರಿಪಬ್ಲಿಕ್ ಸಮ್ಮೇಳನದಲ್ಲಿ ಒಡಕು ಸಹಿ ಮಾಡುವ ಮೊದಲು ಉಕ್ರೇನ್ಗೆ ಹೆಚ್ಚಿದ ನೆರವಿಗೆ ಸಂಪ್ರದಾಯವಾದಿ ವಿರೋಧದಿಂದಾಗಿ ಹೌಸ್ ಸ್ಪೀಕರ್ ಮೈಕ್ ಜಾನ್ಸನ್ ಅವರ ನಾಯಕತ್ವಕ್ಕೆ ಸವಾಲುಗಳನ್ನು ಒಡ್ಡಿತು. ಇನ್ನು ಮುಂದಿನ ಪ್ರಶ್ನೆ, ನೀಲಗಿರಿ ತರಹ ಯೋಜನೆಯು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿದೆ. ಇದು ಯಾವ ರಾಜ್ಯ ಸರ್ಕಾರದಿಂದ ಪ್ರಾರಂಭವಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತಮಿಳುನಾಡು ಸರಿಯಾದ ಉತ್ತರ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ವೆನ್ಷನ್ ಆಫ್ ನೇಚರ್ 3 ದಿನಗಳ ಸಿಂಕ್ರೊನೈಸ್ ಮಾಡಿದ ನೀಲಗಿರಿ ತಾರ್ ಜಾತಿ ಗಣತಿಯನ್ನ 3ನೇ ವ್ಯಕ್ತಿಯ ವೀಕ್ಷಕರಾಗಿ ಸೇರಿಸಿಕೊಳ್ಳುತ್ತದೆ. ಏಪ್ರಿಲ್ 29ರಿಂದ ಪ್ರಾರಂಭವಾಗುವ ಈ ಜನಗಣತಿಯು ನೀಲಗಿರಿ ತಾರ್ ಜನಸಂಖ್ಯೆಯನ್ನು ಅಂದಾಜು ಮಾಡಲು ಮೊದಲ ಬಾರಿಗೆ ಸಿಂಕ್ರೊನೈಸ್ ಮಾಡಿದ ಪ್ರಯತ್ನವಾಗಿದೆ. ಸಹಯೋಗಿಗಳಲ್ಲಿ WWF ಇಂಡಿಯಾ, WII ಮತ್ತು AIWC ಸೇರಿದ್ದಾರೆ. ತಮಿಳುನಾಡು ಸರ್ಕಾರವು ಪ್ರಾರಂಭಿಸಿದ ಯೋಜನೆ ನೀಲಗಿರಿ ತಹರ್ 2022ರಿಂದ 2027ರವರೆಗೆ ವ್ಯಾಪಿಸಿದೆ. ಇದು ಜಾತಿಗಳನ್ನು ಸಂರಕ್ಷಿಸುವ ಮತ್ತು ಅದರ ಉಳಿವನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನ ಹೊಂದಿರುವಂತದ್ದು. ಹೌದಾ? ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಅಲ್ಗರ್ ದೇವಾಲಯವು ಯಾವ ರಾಜ್ಯದಲ್ಲಿ ಇದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ತಮಿಳುನಾಡು ಸರಿಯಾದ ಉತ್ತರ. ಚಿಚಿರೈ ಉತ್ಸವದ ಮುಕ್ತಾಯವನ್ನ ವಗೈ ನದಿಯಿಂದ ಕಲ್ಜಗರ್ ಭಗವಂತನ ಹಿಂದಿರುಗುವ ಮೆರವಣಿಗೆಯಿಂದ ಸೂಚಿಸಲಾಯಿತು. ತಮಿಳುನಾಡಿನ ಮದುರೈನಲ್ಲಿರುವ ಅಲಗರ್ ಬೆಟ್ಟಗಳ ತಪ್ಪಲಿನಲ್ಲಿರುವ ಅಲಗರ್ ದೇವಾಲಯವು ವಿಷ್ಣುವಿನ 108 ನಿವಾಸಗಳಲ್ಲಿ ಒಂದಾಗಿದ್ದು ಇದನ್ನ ಕಲ್ ಜಗರ್ ಎಂದು ಪೂಜಿಸಲಾಗುತ್ತದೆ. ಇದು ಕೋಟೆಯ ಗೋಡೆಗಳ ಒಳಗೆ 6 ಕಾರಿಡಾರ್ಗಳನ್ನು ಹೊಂದಿದೆ ಮತ್ತು ತಮಿಳು ಮಹಾಕಾವ್ಯ ಶಿಲ್ಪಧಿಕಾರಂ ಮತ್ತು ಆಳ್ವಾರರ ಸ್ತೋತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ದೇವಾಲಯದ ಮಂಟಪದ ಕಂಬಗಳು ನಾಯಕ ಕಲಾ ಶೈಲಿಯನ್ನು ಪ್ರದರ್ಶಿಸುತ್ತವೆ. ಹೌದಾ? ಇನ್ನ ಮುಂದಿನ ಪ್ರಶ್ನೆ, ಇತ್ತೀಚೆಗೆ 21ನೇ ಅಂಡರ್-20 ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2024ರಲ್ಲಿ ಚಿನ್ನದ ಪದಕವನ್ನು ಗೆದ್ದ ಹರ್ಷಿತ್ ಕುಮಾರ್ ಅವರು ಯಾವ ಕ್ರೀಡೆಗೆ ಸೇರಿದವರು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹ್ಯಾಮರ್ ಥ್ರೋ ಸರಿಯಾದ ಉತ್ತರ. ಹ್ಯಾಮರ್ ಥ್ರೋ. ಭಾರತೀಯ ಕ್ರೀಡಾಪಟುಗಳು 21ನೇ ಅಂಡರ್-20 ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2024ರಲ್ಲಿ 18 ಪದಕಗಳನ್ನು ಗಳಿಸಿದರು. ಹರ್ಷಿತ್ ಕುಮಾರ್ ಹ್ಯಾಮರ್ ಥ್ರೋನಲ್ಲಿ ಚಿನ್ನವನ್ನು ಗೆದ್ದರೆ ಪುರುಷರ ಡಿಸ್ಕಸ್ ಎಸೆತದಲ್ಲಿ ರಿತಿಕ್ ಬೆಳ್ಳಿ ಪದಕವನ್ನು ಪಡೆದರು. ಲಕ್ಷಿತಾ ಸ್ಯಾಂಡಲಿಯಾ ಅವರು 800 ಮೀಟರ್ ಓಟದಲ್ಲಿ ಬೆಳ್ಳಿ ಪಡೆದರು. ಮಿಶ್ರ ರಿಲೇ ತಂಡವು ಬೆಳ್ಳಿಯನ್ನು ಗೆದ್ದುಕೊಂಡಿದ್ದು ಮಹಿಳೆಯರ 400 ಮೀಟರ್ ಹರ್ಡಲ್ಸ್ನಲ್ಲಿ ಶ್ರೇಯಾ ರಾಜೇಶ್ ಕಂಚಿನ ಪದಕವನ್ನು ಪಡೆದರು. ಪ್ರತೀಕ್ ಹ್ಯಾಮರ್ ಥ್ರೋ ಸ್ಪರ್ಧೆಯಲ್ಲಿ ಕಂಚನ್ನು ಪಡೆದುಕೊಂಡಿದ್ದಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಹಡಗು ಸಚಿವಾಲಯವು ಭಾರತದ ಮೊದಲ ಟ್ರಾನ್ಸ್ಶಿಪ್ಮೆಂಟ್ ಬಂದರು ಎಂದು ಯಾವ ಬಂದರನ್ನ ಅನುಮೋದಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ವಿಜಂಜಂ ಬಂದರು ಸರಿಯಾದ ಉತ್ತರ. ಆಪ್ಷನ್ ಸಿ ವಿಜಂಜಂ ಬಂದರು. ಕೇರಳದಲ್ಲಿರುವಂತಹ ಅದಾನಿ ಗ್ರೂಪ್ ವಿಜಂಜಂ ಬಂದರು ಭಾರತದ ಮೊದಲ ಟ್ರಾನ್ಸ್ಶಿಪ್ಮೆಂಟ್ ಬಂದರು. ಇದನ್ನು ಹಡಗು ಸಚಿವಾಲಯವು ಅನುಮೋದಿಸಿದೆ. ಇದು ದೇಶದ ಮೊದಲ ಪೂರ್ಣ ಪ್ರಮಾಣದ ಆಳವಾದ ನೀರಿನ ಟ್ರಾನ್ಸ್ಶಿಪ್ಮೆಂಟ್ ಬಂದರು. ಟ್ರಾನ್ಸ್ಶಿಪ್ಮೆಂಟ್ ಬಂದರುಗಳು ಹಡಗುಗಳ ನಡುವೆ ಸರಕುಗಳನ್ನು ಅವುಗಳ ಅಂತಿಮ ತಾಣಗಳಿಗೆ ವರ್ಗಾಯಿಸುತ್ತವೆ. ವಿಜಂಜಂನ ಕಾರ್ಯತಂತ್ರದ ಸ್ಥಳವು ದೊಡ್ಡ ಹಡಗುಗಳನ್ನು ಆಕರ್ಷಿಸುತ್ತದೆ. ಮ್ಯಾರಿಟೈಮ್ ಇಂಡಿಯಾ ಮಿಷನ್ 2030ರ ಭಾಗವಾಗಿ ಉತ್ಪಾದನೆಯನ್ನ ಉತ್ತೇಜಿಸುವಂತದ್ದು. ಹೌದಾ? ಇನ್ನ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದಂತಹ ನೆಫ್ರೋಟಿಕ್ ಸಿಂಡ್ರೋಮ್ ಎಂದರೇನು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ
ಮೂತ್ರದಲ್ಲಿ ಹೆಚ್ಚಿನ ಪ್ರೋಟೀನ್ ಉಂಟು ಮಾಡುವಂತಹ ಮೂತ್ರಪಿಂಡದ ಅಸ್ವಸ್ಥತೆ. ಕೇರಳದ ಸಂಶೋಧಕರು ಫೇರ್ನೆಸ್ ಕ್ರೀಮ್ಗಳ ನಿಯಮಿತ ಬಳಕೆಯು ನೆಫ್ರೋಟಿಕ್ ಸಿಂಡ್ರೋಮ್ಗೆ ಸಂಬಂಧಿಸಿದೆ. ನೆಫ್ರೋಟಿಕ್ ಸಿಂಡ್ರೋಮ್ ಮೂತ್ರಪಿಂಡದ ಕಾಯಿಲೆಯಾಗಿದ್ದು ಗ್ಲೋಮೆರುಲಲ್ಲಿ ಉರಿಯೂತದಿಂದಾಗಿ ಮೂತ್ರದಲ್ಲಿ ಹೆಚ್ಚಿನ ಪ್ರೋಟೀನ್ ಉಂಟುಮಾಡುತ್ತದೆ. ಆರೋಗ್ಯಕರ ಮೂತ್ರಪಿಂಡಗಳು ತ್ಯಾಜ್ಯವನ್ನು ಫಿಲ್ಟರ್ ಮಾಡುತ್ತವೆ, ಆದರೆ ಉರಿಯೂತದ ಗ್ಲೋಮೆರುಲ್ನಲ್ಲಿ ಪ್ರೋಟೀನ್ ಅನ್ನು ಮೂತ್ರಕ್ಕೆ ಸೇರಿ ಸೋರಿಕೆಯನ್ನು ಮಾಡುತ್ತವೆ. ಇದು ನಿರ್ದಿಷ್ಟ ಮೂತ್ರಪಿಂಡ ಕಾಯಿಲೆಯಲ್ಲ, ಅದರ ಮೂತ್ರಪಿಂಡದ ಫಿಲ್ಟರ್ಗಳನ್ನು ಹಾನಿಗೊಳಿಸುವ ವಿವಿಧ ಪರಿಸ್ಥಿತಿಗಳಿಂದ ಉಂಟಾಗಬಹುದು. ನೆಫ್ರೈಟಿಸ್, ಮಧುಮೇಹ ಮತ್ತು ಲೂಪಸ್ನಂತಹ ರೋಗಗಳು ಮೂತ್ರಪಿಂಡಗಳು ಮತ್ತು ದೇಹದ ಇತರ ಭಾಗಗಳ ಮೇಲೆ ಪರಿಣಾಮ ಬೀರುವಂತಹ ನೆಫ್ರೋಟಿಕ್ ಸಿಂಡ್ರೋಮ್ ಅನ್ನು ಪ್ರಚೋದಿಸಬಹುದು. ಹೌದಾ? ಇನ್ನು ಈ ಕ್ಲಾಸ್ ಯಾರಿಗಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನೆಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.